Hello, myself Rajini Suresh. We are discussing iron making. In that sixth chapter, irregularities in blast furnace operation, sulfur control in blast furnace. So contents are hanging. So ಏನೇನು problem ಬರಬಹುದು? What are the problems may occur in the blast furnace? Like hanging, scaffolding, slip, chilled earth, breakouts, leaking to your tap hole and water leaking to ears and tap holes, then choking of gas offtakes, flooding of coke ejection through the tap holes. So these are all some irregularities we have been listed in this chapter. Let's know one by one. In that, hanging. If the uniform descent of the burden in the furnace is interrupted by bridging of the stock or raw materials in the blast furnace is known as hanging. So ಏನಾಗುತ್ತೆ ರಾ ಬ್ಲಾಸ್ಟ್ ಫರ್ನೆಸ್ ಅಲ್ಲಿ ನಾವು ರಾ ಮಟೀರಿಯಲ್ಸ್ ಹಾಕಿರ್ತೀವಲ್ಲ ಅದು ನಿಧಾನವಾಗಿ ತನ್ನಷ್ಟಕ್ಕೆ ಇಟ್ ಇಸ್ ಅ ಕೌಂಟರ್ ಫ್ಲೋ ಕರೆಂಟ್ ರಿಯಾಕ್ಷನ್. So from the top we are charging the raw materials or flux fuel. From the bottom we are going to inject the pre-heat blast of air. Through the permeability the air moves with the production of carbon monoxide gases and carbon dioxide gases. So the downcoming raw materials are reacts with the going upward direction going carbon monoxide gas and reduces partially into the stack zone, and fully it is reduces into the Bosch zone. ಸೊ ಮೇಲ್ಗಡೆಯಿಂದ ಕೆಳಗೆ ಇಳಿತಾನೆ ರಿಯಾಕ್ಷನ್ ಆಗ್ತಾ ಇಳಿತಾ ರೆಡ್ಯೂಸ್ ಆಗ್ತಾನೆ ಬರ್ತಾ ಹೋಗುತ್ತೆ. ಸೊ ಹೀಗೆ ಆಗ್ತಾ ಇರಬೇಕಾದ್ರೆ ಎಲ್ಲಿ ಆದ್ರೂ ಏನಾದ್ರೂ ರಾ ಮಟೀರಿಯಲ್ ರೆಡ್ಯೂಸ್ ಆಗ್ಲಾರ ಹಾಗೆ ಸೈಡಲ್ಲಿ ಅಲ್ಲೇ ಗುಂಪು ಕಟ್ಕೊಂಡು ಕೂತ್ಕೊಂಡು ಬಿಕಾಸ್ ಆಫ್ alkaline presence in the raw materials which forms the ವೇಪರ್ಸ್ ಫಾರ್ಮೇಷನ್ ಆಗಿ ಅಲ್ಲೇ ಡಸ್ಟ್ ಪಾರ್ಟಿಕಲ್ ಕೂತ್ಕೊಂಡು ಅದ್ರ ಮೇಲ್ಗಡೆ ಹಾಗೆ ಮಟೀರಿಯಲ್ ಹೋಗಿ ಕೂತ್ಕೊಂಡು ಫ್ಯೂಸ್ ಆಗಿಬಿಟ್ಟು ಅಲ್ಲಿ ಒಂದು ಮುದ್ದೆ ತರ ಫಾರ್ಮೇಷನ್ ಆಗ್ಬಿಡುತ್ತೆ. ಅಲ್ಲಿ ಒಂದೇನು ಹ್ಯಾಂಗಿಂಗ್ ಮಟೀರಿಯಲ್ ಫಾರ್ಮೇಷನ್ ಆಗ್ಬಿಡುತ್ತೆ. ಸೊ ಅದೇನಾಗುತ್ತೆ ವಿಚ್ ವಿಲ್ ರೆಡ್ಯೂಸಸ್ ದಿ ಇಂಟರ್ನಲ್ ವಾಲ್ಯೂಮ್ ಆಫ್ ದಿ ಬ್ಲಾಸ್ಟ್ ಫರ್ನೆಸ್. ಸೊ ಯೂನಿಫಾರ್ಮ್ ಆಗಿ ಕೆಳಗಿಳಿಯುವಂತ ರಾ ಮಟೀರಿಯಲ್ ಏನಾಗುತ್ತೆ ಸ್ಟಕ್ ಆಗುತ್ತೆ. ಸ್ಟಕ್ ಆದಾಗ ಏನಾಗುತ್ತೆ ವಿಚ್ ವಿಲ್ ಇಂಟರಪ್ಟ್ ದಿ process. So if the uniform descent of the burden in the furnace is interrupted by bridging of the stock, ಎಲ್ಲಾದ್ರೂ ಮಧ್ಯದಲ್ಲಿ ಅಡೆತಡೆಯಾಗಿ ಏನಾದ್ರೂ ಸ್ಟಾಕ್ ಕೂತ್ಕೊಂಡಿದ್ರೆ, ಸೊ ಇಂಟರ್ನಲ್ ವಾಲ್ಯೂಮ್ ಕಡಿಮೆ ಆದಾಗ ಏನಾಗುತ್ತೆ ರಾ ಮಟೀರಿಯಲ್ ಕೂತ್ಕೊಂಡಾಗ ಇಂಟರ್ನಲ್ ವಾಲ್ಯೂಮ್ ಕಡಿಮೆ ಆದಾಗ ಏನಾಗುತ್ತೆ ಅಲ್ಲಿ ಒಂದು ಜಾಗ ಕಡಿಮೆ ಆಗುತ್ತೆ, ಅಲ್ಲಿ ಒಂದು ಹ್ಯಾಂಗಿಂಗ್ ಫಾರ್ಮೇಷನ್ ಆಗುತ್ತೆ. ಅಂದ್ರೆ ರಾ ಮಟೀರಿಯಲ್ ಅಲ್ಲೇ ಫ್ಯೂಸ್ ಆಗಿ ಕೂತ್ಕೊಂಡ್ಬಿಟ್ಟೆ ಅಂತ ಅರ್ಥ. ಅಂತ ಮಟೀರಿಯಲ್ ನಾವು ರಾ ಹ್ಯಾಂಗಿಂಗ್ ಅಂತ ಹೇಳ್ತೀವಿ. ಯಾಕಂದ್ರೆ ಮೇಲ್ಗಡೆ ಹೋಗೋಲ್ಲ ಕೆಳಗಡೆ ಬರೋಲ್ಲ, ಮಧ್ಯದಲ್ಲೇ ಅಂಟ್ಕೊಂಡು ಕೂತ್ಕೊಂಡು ಬಿಟ್ಟಿರುತ್ತೆ ಬಿಕಾಸ್ ಆಫ್ ಇಟ್ ಇಸ್ ಫ್ಯೂಸ್ಡ್ ದೇರ್ ಇಟ್ ಸೆಲ್ಫ್. ಸೊ ದಟ್ ಸಚ್ ಥಿಂಗ್ ಇಸ್ ಕಾಲ್ಡ್ ಆಸ್ ಹ್ಯಾಂಗಿಂಗ್. ಏನು ಕಾರಣ ಹ್ಯಾಂಗಿಂಗ್ ಆಗ್ಲಿಕ್ಕೆ? ಏನು ಕಾರಣ? ವಾಟ್ ಈಸ್ ದ ರೀಸನ್? ವಾಟ್ ಈಸ್ ದ ಕಾಸಸ್? ಬ್ರಿಡ್ಜ್ ಆಫ್ ಓರ್ ಪಾರ್ಟಿಕಲ್ ಅಂಡ್ ಫೈನ್ ಕೋಕ್ ಪಾರ್ಟಿಕಲ್ ಅಟ್ ದ ಸೈಡ್ ವಾಲ್ಸ್ ಆಫ್ ದಿ ಫರ್ನೆಸ್. ಫರ್ನೆಸ್ ಸೈಡ್ ವಾಲ್ಗೆ ಕೂತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಮೊದಲು ಡಸ್ಟ್ ಪಾರ್ಟಿಕಲ್ ಅಸೆಂಬಲ್ ಆಗುತ್ತೆ, ಹಾಗೆ ರಾ ಮಟೀರಿಯಲ್ ಇಳಿಬೇಕಾಗುತ್ತೆ. ಸೊ ಇಳಿಯೋಕ್ಕಿಂತ ಮುಂಚೆ ಅದು ಫ್ಯೂಸ್ ಆಗ್ಬಿಟ್ರೆ ಸಾಫನ್ ಆಗಿ ಫ್ಯೂಸ್ ಆಗಿ ಎಲ್ಲ ಕೂತ್ಕೊಂಡ್ಬಿಡುತ್ತೆ. ಅದು ಒಂದು ಕಾರಣ ಇದೆ. ಸಾಲಿಡಿಫಿಕೇಶನ್ ಆಫ್ ಫ್ಯೂಸ್ ಸ್ಲ್ಯಾಗ್. ಸೊ ಸ್ಲ್ಯಾಗ್ ಕೂಡ ಕೆಳಗೆ ಇಳಿಯೋದು ಬಿಟ್ಟು ಅಲ್ಲೇ ಫ್ಯೂಸ್ ಆಗಿ ಕೂತ್ಕೊಂಡು ಬಿಡಬಹುದು. ದೆನ್ ಡೆಪಾಸಿಷನ್ ಆಫ್ ಲಾರ್ಜ್ ಅಮೌಂಟ್ ಆಫ್ ಕಾರ್ಬನ್ ರಿಸಲ್ಟ್ಸ್ ಇನ್ ಡಿಕ್ರೀಸ್ ಆಫ್ ಪರ್ಮೇಬಿಲಿಟಿ ಆಫ್ ದಿ ಬರ್ಡನ್. ಲಾರ್ಜ್ ಅಮೌಂಟ್ ಆಫ್ ಕಾರ್ಬನ್ ಡಿಕ್ರೀಸ್ ಆಗ್ಬೋದು. So because of the Neumann reactions, deposition of large amount of carbon result in decrease of permeability of the burden. So carbon deposition ಆಗೋದ್ರಿಂದ permeability ಕಡಿಮೆ ಆಗಿ ಅಲ್ಲಿ ಫ್ಯೂಸ್ ಆಗಿ ಕೂತ್ಕೊಳ್ಳೋ ಚಾನ್ಸಸ್ ಇರುತ್ತೆ. Condensation of alkali vapors at the stock side, thereby accumulation of mass deposition. Alkali vapors ರಿಂದ potassium, sodium ಇಂಥವೇನಾದ್ರೂ ಎಲಿಮೆಂಟ್ಸ್ ಇದ್ದಾಗ ಏನಾಗುತ್ತೆ ವಿಚ್ ಫಾರ್ಮ್ಸ್ ದಿ ವೇಪರ್ಸ್ ಇನ್ ಟು ದಿ ರಾ ಮಟೀರಿಯಲ್ ವೈಲ್ ರಿಡಕ್ಷನ್. ಸೊ ದಟ್ ಫಾರ್ಮ್ಸ್ ವೇಪರ್ಸ್. ದಟ್ ವೇಪರ್ಸ್ ಕಂಡೆನ್ಸ್ ದಿ dust particles and reduces the internal volume by fusing of the slag or the raw materials. Excessive blast pressure resulting in counteracting downward movement of the blast.
at the stock. ಸೊ ಕೆಳಗಿಂದ ನಾವು ಪ್ರೀಟೆಡ್ ಬ್ಲಾಸ್ಟ್ ಆಫ್ ಏರ್ ಕಳಿಸ್ತಾ ಇದ್ವಿ. ಹೈ ಪ್ರೆಷರ್ ಅಲ್ಲಿ ಇದ್ದಾಗ ಮೇಲ್ಗಡೆಯಿಂದ ಕೆಳಗೆ ಇಳಿಯುವಂತ ರಾ ಮಟೀರಿಯಲ್ ಜಲ್ದಿ ಇಳಿಲಿಲ್ಲ ಅಂದ್ರೆ, ಬೇಗನೆ ಇಳಿಲಿಲ್ಲ ಅಂದ್ರೆ ಅಲ್ಲೇ ಫ್ಯೂಸ್ ಆಗಿ ಕುತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಎಕ್ಸೆಸಿವ್ ಬ್ಲಾಸ್ಟ್ ಪ್ರೆಷರ್ resulting in the counteracting the downward movement of the stack. Insufficient volume in the stack may leads hanging. So stack zone it is a shaft furnace, shaft construction. ಅಲ್ಲಿ ಇನ್ಸಫಿಷಿಯಂಟ್ ವಾಲ್ಯೂಮ್ ಕಡಿಮೆ ಬಿದ್ದರೆ ಅಲ್ಲಿ ಏನಾದರೂ ಹ್ಯಾಂಗಿಂಗ್ ಆದಾಗ, ಇನ್ಸಫಿಷಿಯಂಟ್ ವಾಲ್ಯೂಮ್ ಇದ್ದಾಗ, ಸೊ ಸ್ಥಳ ಕಡಿಮೆ ಇದ್ದಾಗ, ಜಾಗ ಕಡಿಮೆ ಇದ್ದಾಗ, ಕೆಳಗೆ ಇಳಿಯುವಂಥ ರಾ ಮಟೀರಿಯಲ್ ಬೇಗ ಇಳಿದಿದ್ದಾಗ ಅಲ್ಲಿಂದ ಅಲ್ಲಿನೇ ಎಲ್ಲ ಫ್ಯೂಸ್ ಆಗಿ ಕುತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಫಾರ್ ದಿಸ್ ಹ್ಯಾಂಗಿಂಗ್. ನೆಕ್ಸ್ಟ್, ವಾಟ್ ಆರ್ ದ ರೆಮಿಡೀಸ್ ಫಾರ್ ದಿಸ್? ಲೆಟ್ಸ್ ಸಿ. ಏನೇನು ಪರಿಹಾರಗಳೇನಿದ್ದಾವೆ? ಆಡ್ ಲೈಮ್ಸ್ಟೋನ್ ಆಫ್ ಲಾರ್ಜ್ ಸೈಜ್. The generation of carbon dioxide gas leads to solution loss reaction, improves permeability. So limestone ಜಾಸ್ತಿ ಹಾಕೋದ್ರಿಂದ ಏನಾಗುತ್ತೆ? which generates carbon dioxide gases. So solution loss reaction ಆಗೋ ಚಾನ್ಸಸ್ ಇರೋದ್ರಿಂದ permeability ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. Hanging furnace response for colder blast. So pre-heat blast of air pressure under pressure ಏನು ಕಳಿಸ್ತಿರ್ತೀವಿ, ಪ್ರೆಷರ್ ನ ಕಡಿಮೆ ಮಾಡಿಬಿಟ್ಟು ಟೆಂಪರೇಚರ್ ಕಡಿಮೆ ಮಾಡಿಬಿಟ್ರೆ, so we can reduce the hanging particle to come down on its own. Reduction in blast furnace pressure and distributes the gas flow slowly with more uniformly. So reduction in blast pressure nu kadime ಮಾಡಬೇಕು, ಯೂನಿಫಾರ್ಮ್ ಆಗಿ ಬಿಡಬೇಕು. ಟೆಂಪರೇಚರ್ reduce ಮಾಡಿದಾಗ we can minimize the hanging to come down on its own by blowing down the furnace to the Bosch level and fill it with the coke blank. ಎಲ್ಲ ರೆಮಿಡಿಗಳು ಫೇಲ್ ಆದಾಗ ಏನಾಗುತ್ತೆ, ಪ್ರೆಷರ್ನ ಕಡಿಮೆ ಮಾಡಿಬಿಟ್ಟು ಆ ಸ್ಟಾಕ್ ಮೇಲ್ಗಡೆ ಕೋಕ್ ಬ್ಲ್ಯಾಂಕ್ನ ಹಾಕಿ ಮೇಲ್ಗಡೆಯಿಂದ ಬ್ಲೋ ಮಾಡಿದಾಗ ಸೊ ನಿಧಾನವಾಗಿ ಕೆಳಗೆ ಇಳಿಯೋ ಚಾನ್ಸಸ್ ಇರುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೆಮಿಡಿ ವಿ ಕ್ಯಾನ್ ಫೈಂಡ್ ಔಟ್. ಹ್ಯಾಂಗಿಂಗ್ ಹ್ಯಾಸ್ ಬಿನ್ ಕ್ಲಾಸಿಫೈಡ್ ಬ್ರಾಡ್ಲಿ ಇನ್ 3 ಡಿಫರೆಂಟ್ ಟೈಪ್ಸ್. ಹ್ಯಾಂಗಿಂಗ್ ಇನ್ನ 3 ಡಿಫರೆಂಟ್ ಟೈಪ್ಸ್ ಅಲ್ಲಿ ಹೇಳ್ತೀವಿ. ಟಾಪ್ ಹ್ಯಾಂಗಿಂಗ್, ಬಾಟಮ್ ಹ್ಯಾಂಗಿಂಗ್, ಜನರಲ್ ಹ್ಯಾಂಗಿಂಗ್. ಸೊ ಯೂಶುವಲಿ ಟಾಪ್ ಹ್ಯಾಂಗಿಂಗ್ ಅಕರ್ಸ್ ಇನ್ ಸ್ಟ್ಯಾಕ್ ಝೋನ್ due to carbon deposition reaction. Alkali vapor condensation can also be responsible for top hanging. So alkaline raw material idre, so vapors deposit agi alle stock ago chances irutte. That may occur at the stack zone side, top hanging. Bottom hanging occurs anywhere above the furnace zone, Bosch zone, due to low wattage in the stack. ಎಲ್ಲಾದರೂ ಆಗ್ಬಹುದು ಇದು ಬಾಟಮ್ ಹ್ಯಾಂಗಿಂಗ್. ಜನರಲ್ ಹ್ಯಾಂಗಿಂಗ್ ಅಕ್ಕರ್ ಎನಿವೇ ಇನ್ ದಿ ಫರ್ನೆಸ್ ಡ್ಯೂ ಟು ವಾಯ್ಡೇಜ್ ಇನ್ ದಿ ಸ್ಟ್ಯಾಕ್. ಸೊ ದೀಸ್ ಆರ್ ಆಲ್ ಥಿಂಗ್ಸ್ ಆರ್ ದೇರ್ ವಿಚ್ ಮೇ ಅಕ್ಕರ್ ಎನಿವೇ ಇನ್ ದಿ ಬ್ಲಾಸ್ಟ್ ಫರ್ನೆಸ್. ಸೊ ದಿಸ್ ಈಸ್ ಅಬೌಟ್ ಹ್ಯಾಂಗಿಂಗ್. ಥ್ಯಾಂಕ್ ಯು.